15ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಸಂಖ್ಯಾಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹದ ಪ್ರಭಾವಕ್ಕೆ ಒಳಪಟ್ಟವರು. ಶುಕ್ರ ಗ್ರಹವನ್ನು ಸೌಂದರ್ಯ, ಪ್ರೀತಿ, ಸೃಜನಾತ್ಮಕತೆ, ಆರಾಮ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿ ನೋಡಲಾಗುತ್ತದೆ. ಇದರ ಪರಿಣಾಮವಾಗಿ ಈ ತಾರೀಖಿನ ಸ್ತ್ರೀಯರು ಸ್ವಭಾವದಿಂದಲೇ ಆಕರ್ಷಕ, ಸ್ನೇಹಪರ ಮತ್ತು ಮನೋಹರ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರಲ್ಲಿ ಸಹಾನುಭೂತಿ, ಮೃದುತೆ ಮತ್ತು ಭಾವನಾತ್ಮಕ ಆಳತೆ ಹೆಚ್ಚಾಗಿದ್ದು, ಜೀವನವನ್ನು ಸುಂದರವಾಗಿ ಹಾಗೂ ಸಮತೋಲನದಿಂದ ನಡೆಸುವ ಆಸೆ ಸದಾ ಇರುತ್ತದೆ. ಈ ಸ್ತ್ರೀಯರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಿಗೆ ಅತ್ಯಂತ ಮಹತ್ವ ನೀಡುತ್ತಾರೆ. ಕುಟುಂಬ, ಸ್ನೇಹಿತರು ಮತ್ತು ಜೀವನ ಸಂಗಿಯವರೊಂದಿಗೆ ಬಲವಾದ ಭಾವನಾತ್ಮಕ ಬಂಧವನ್ನು ಕಟ್ಟಿಕೊಳ್ಳುವ ಗುಣ ಇವರಲ್ಲಿರುತ್ತದೆ. ಪ್ರೀತಿ ಮತ್ತು ನಿಷ್ಠೆಯನ್ನು ಅವರು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ನಡೆ ಮತ್ತು ಕೃತ್ಯಗಳಲ್ಲಿಯೂ ತೋರಿಸುತ್ತಾರೆ. ಇವರು ತಮ್ಮ ಸುತ್ತಲಿನವರಿಗೆ ಆರಾಮ, ಭರವಸೆ ಮತ್ತು ಆತ್ಮೀಯತೆಯ ಭಾವವನ್ನು ನೀಡುವವರು. ಅದರಿಂದಾಗಿ ಇವರ ಸಾನ್ನಿಧ್ಯದಲ್ಲಿ ಇರುವವರಿಗೆ ಮಾನಸಿಕ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ. ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆ ಇವರನ್ನು ನೋಯಿಸಬಹುದು. ಆದರೆ ಕಾಲಕ್ರಮೇಣ ಜೀವನದ ಅನುಭವದಿಂದ ಅವರು ತಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡಲು ಕಲಿಯುತ್ತಾರೆ. ವೃತ್ತಿಪರ ಜೀವನದಲ್ಲಿ 15ನೇ ತಾರೀಖಿನ ಸ್ತ್ರೀಯರು ತಮ್ಮ ಸೃಜನಾತ್ಮಕತೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸುತ್ತಾರೆ. ಕಲಾಕ್ಷೇತ್ರ, ಫ್ಯಾಷನ್, ವಿನ್ಯಾಸ, ಬರವಣಿಗೆ, ಸಂಗೀತ, ಮಾರ್ಕೆಟಿಂಗ್, ಮಾಧ್ಯಮ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಇವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಇವರಲ್ಲಿ ಸಹಜವಾಗಿ ಇರುವ ಸಂವಹನ ಕೌಶಲ್ಯ, ಮಾತಿನ ಸೌಮ್ಯತೆ ಮತ್ತು ಮನೋಹರ ವ್ಯಕ್ತಿತ್ವವು ವೃತ್ತಿಪರ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಇವರು ಕೆಲಸವನ್ನು ಕೇವಲ ಹೊಣೆಗಾರಿಕೆಯಾಗಿ ಅಲ್ಲ, ಆಸಕ್ತಿಯಿಂದ ಮಾಡುವವರು. ಆದ್ದರಿಂದ ತಮ್ಮ ವೃತ್ತಿಯಲ್ಲಿ ಹೆಸರು, ಗೌರವ ಮತ್ತು ತೃಪ್ತಿಯನ್ನು ಒಂದೇ ಸಮಯದಲ್ಲಿ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಈ ಸ್ತ್ರೀಯರು ಸಾಮಾನ್ಯವಾಗಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ. ಹಣವನ್ನು ಗಳಿಸುವಲ್ಲಿ ಬುದ್ಧಿವಂತಿಕೆ ಮತ್ತು ಅವಕಾಶಗಳನ್ನು ಗುರುತಿಸುವ ಚಾತುರ್ಯ ಇವರಲ್ಲಿರುತ್ತದೆ. ಆದರೆ ಶುಕ್ರ ಗ್ರಹದ ಪ್ರಭಾವದಿಂದ ಆರಾಮ, ಸೌಂದರ್ಯ ಮತ್ತು ಇಷ್ಟದ ವಸ್ತುಗಳ ಮೇಲೆ ಖರ್ಚು ಮಾಡುವ ಹವ್ಯಾಸವು ಇವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಇದು ಖರ್ಚು ಹೆಚ್ಚಾಗುವಂತೆ ಮಾಡಬಹುದು, ಆದರೆ ತಮ್ಮ ಜಾಣ್ಮೆಯಿಂದ ಮತ್ತೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಸಾಮರ್ಥ್ಯ ಇವರಿಗೆ ಇರುತ್ತದೆ. ಶುಭ ಸಮಯದಲ್ಲಿ ಹಠಾತ್ ಲಾಭ, ಅಪ್ರತೀಕ್ಷಿತ ಆದಾಯ ಅಥವಾ ಅನುಕೂಲಕರ ಅವಕಾಶಗಳು ಇವರ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆಯಿದೆ. ಜೀವನದಲ್ಲಿ ಹೊಸ ಅನುಭವಗಳು, ಸೌಂದರ್ಯ ಮತ್ತು ಸಂತೋಷವನ್ನು ಹುಡುಕುವುದು ಇವರ ಸಹಜ ಗುಣ. ಪ್ರವಾಸ, ಸಂಗೀತ, ಕಲೆ, ಪ್ರಕೃತಿ ಅಥವಾ ಹೊಸ ಜನರ ಪರಿಚಯ ಇವರಿಗೆ ಆನಂದವನ್ನು ನೀಡುತ್ತದೆ. ಇವರು ಜೀವನವನ್ನು ಕಠಿಣವಾಗಿ ತೆಗೆದುಕೊಳ್ಳದೆ ಸಾಧ್ಯವಾದಷ್ಟು ಸುಂದರವಾಗಿ ಮತ್ತು ಸಕಾರಾತ್ಮಕವಾಗಿ ಬದುಕಲು ಪ್ರಯತ್ನಿಸುತ್ತಾರೆ. ಈ ಮನೋಭಾವವೇ ಇವರನ್ನು ಮಾನಸಿಕವಾಗಿ ಬಲಿಷ್ಠರನ್ನಾಗಿಸುತ್ತದೆ. ಆದರೂ 15ನೇ ತಾರೀಖಿನ ಸ್ತ್ರೀಯರು ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲಕ್ಕೆ ಒಳಗಾಗಬಹುದು. ಇತರರ ಅಭಿಪ್ರಾಯಗಳಿಗೆ ಹೆಚ್ಚು ಮೌಲ್ಯ ನೀಡುವ ಸ್ವಭಾವದಿಂದ ತಮ್ಮದೇ ನಿರ್ಧಾರಗಳಲ್ಲಿ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ತಮ್ಮ ಒಳಗಿರುವ ಶಕ್ತಿಯನ್ನು ಗುರುತಿಸಿಕೊಂಡರೆ ಅವರು ಈ ದುರ್ಬಲತೆಯನ್ನು ಸುಲಭವಾಗಿ ಜಯಿಸಬಹುದು. ಜೀವನದ ಅನುಭವಗಳೊಂದಿಗೆ ಇವರ ನಿರ್ಧಾರ ಶಕ್ತಿ ಮತ್ತಷ್ಟು ದೃಢವಾಗುತ್ತದೆ. 15ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಪ್ರೀತಿ, ಸೌಂದರ್ಯ, ಸೃಜನಾತ್ಮಕತೆ ಮತ್ತು ಮಾನವೀಯತೆಯ ಸಂಕೇತವಾಗಿರುತ್ತಾರೆ. ತಮ್ಮ ಮೃದು ಸ್ವಭಾವ, ಮನೋಹರ ವ್ಯಕ್ತಿತ್ವ ಮತ್ತು ಸಹಾನುಭೂತಿಯ ಮೂಲಕ ಅವರು ತಮ್ಮ ಸುತ್ತಲಿನವರ ಜೀವನವನ್ನು ಸುಂದರಗೊಳಿಸುತ್ತಾರೆ. ಸಮತೋಲನ, ಆತ್ಮವಿಶ್ವಾಸ ಮತ್ತು ನಿರಂತರ ಸ್ವವಿಕಾಸವನ್ನು ಅಳವಡಿಸಿಕೊಂಡರೆ ಈ ಸ್ತ್ರೀಯರು ವೈಯಕ್ತಿಕವಾಗಿಯೂ ವೃತ್ತಿಪರವಾಗಿಯೂ ಅತ್ಯಂತ ಯಶಸ್ವಿ, ಸಂತೋಷಭರಿತ ಮತ್ತು ಸ್ಫೂರ್ತಿದಾಯಕ ಜೀವನವನ್ನು ನಡೆಸುತ್ತಾರೆ.
15ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಶುಕ್ರ ಗ್ರಹದ ಪ್ರಭಾವದಿಂದ ಐಷಾರಾಮಿ ಬದುಕು, ಸೌಂದರ್ಯ ಮತ್ತು ಸೃಜನಾತ್ಮಕತೆಗೆ ಹೆಚ್ಚು ಒಲವು ಹೊಂದಿರುವವರು. ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಆಕರ್ಷಣೆ ಇರುತ್ತದೆ. ಅದರಿಂದಾಗಿ ಫ್ಯಾಷನ್ ಡಿಸೈನಿಂಗ್, ಮಾಧ್ಯಮ ಕ್ಷೇತ್ರ, ನಟನೆ, ಆಭರಣದ ವ್ಯಾಪಾರ ಅಥವಾ ಹೋಟೆಲ್ ಉದ್ಯಮದಂತಹ ಸೌಂದರ್ಯ, ಶೈಲಿ ಮತ್ತು ಜನಸಂಪರ್ಕ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಇವರು ವಿಶೇಷ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂತಹ ವೃತ್ತಿಗಳಲ್ಲಿ ತಮ್ಮ ಕಲ್ಪನಾಶಕ್ತಿ, ಸಂವಹನ ಕೌಶಲ್ಯ ಮತ್ತು ಪ್ರಸ್ತುತೀಕರಣ ಶೈಲಿಯನ್ನು ಸಮರ್ಥವಾಗಿ ಬಳಸುವ ಮೂಲಕ ಇವರು ಗುರುತಿಸಿಕೊಂಡು ಮುಂದೆ ಸಾಗುತ್ತಾರೆ. ಜನರ ಗಮನ ಸೆಳೆಯುವ ಸಹಜ ಗುಣ ಇವರಲ್ಲಿರುವುದರಿಂದ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸ್ತ್ರೀಯರು ಐಷಾರಾಮಿ ಜೀವನವನ್ನು ಬಹಳ ಇಷ್ಟಪಡುತ್ತಾರೆ. ಸುಂದರ ವಸ್ತುಗಳು, ಉತ್ತಮ ಉಡುಪು, ಆರಾಮದಾಯಕ ಜೀವನ ಶೈಲಿ ಮತ್ತು ಗುಣಮಟ್ಟದ ಆಹಾರ ಇವುಗಳಿಗೆ ಅವರು ಹೆಚ್ಚು ಮಹತ್ವ ನೀಡುತ್ತಾರೆ. ಹಣದ ಹರಿವು ಸಾಮಾನ್ಯವಾಗಿ ಇವರಿಗೆ ಉತ್ತಮವಾಗಿರುತ್ತದೆ. ತಮ್ಮ ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಅವಕಾಶಗಳನ್ನು ಬಳಸಿಕೊಂಡು ಹಣ ಸಂಪಾದಿಸುವ ಸಾಮರ್ಥ್ಯ ಇವರಲ್ಲಿದೆ. ಆದರೆ ಅದೇ ಸಮಯದಲ್ಲಿ ಖರ್ಚು ಮಾಡುವ ಸ್ವಭಾವವು ಇವರಲ್ಲಿ ಹೆಚ್ಚು ಕಂಡುಬರುತ್ತದೆ. ಇಷ್ಟವಾದ ವಸ್ತುಗಳ ಮೇಲೆ, ಸೌಂದರ್ಯ ಮತ್ತು ಆರಾಮದ ಮೇಲೆ ಹಣವನ್ನು ಮನಬಂದಂತೆ ಖರ್ಚು ಮಾಡುವ ಹವ್ಯಾಸದಿಂದ ಕೆಲವೊಮ್ಮೆ ಉಳಿತಾಯ ಕಡಿಮೆಯಾಗಬಹುದು. ಆದರೂ ಜೀವನದಲ್ಲಿ ಮತ್ತೆ ಮತ್ತೆ ಹಣಕಾಸಿನ ಅವಕಾಶಗಳು ದೊರೆಯುವ ಯೋಗ ಇವರಿಗೆ ಇರುತ್ತದೆ ಎಂಬ ನಂಬಿಕೆ ಇದೆ. ಪ್ರೀತಿಯ ವಿಷಯಕ್ಕೆ ಬಂದರೆ 15ನೇ ತಾರೀಖಿನ ಸ್ತ್ರೀಯರು ತಮ್ಮ ಪ್ರೀತಿ ಪಾತ್ರರಿಗೆ ಅಪಾರ ಪ್ರಾಮುಖ್ಯತೆ ನೀಡುತ್ತಾರೆ. ಕುಟುಂಬ, ಜೀವನ ಸಂಗಾತಿ ಮತ್ತು ಹತ್ತಿರದವರಿಗಾಗಿ ತಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳನ್ನು ಸಮರ್ಪಿಸಲು ಹಿಂಜರಿಯುವುದಿಲ್ಲ. ಸಂಸಾರದಲ್ಲಿ ಇವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವವರು. ಮನೆಯ ಸುಖ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವ ಗುಣ ಇವರಲ್ಲಿ ಇದ್ದು, ಕುಟುಂಬದ ಅವಶ್ಯಕತೆಗಳನ್ನು ಅರಿತು ನಡೆದುಕೊಳ್ಳುತ್ತಾರೆ. ಈ ಕಾರಣದಿಂದಾಗಿ ಇವರು ಉತ್ತಮ ಜೀವನ ಸಂಗಾತಿ ಮತ್ತು ಕುಟುಂಬದ ಸದಸ್ಯರಾಗಿ ಗುರುತಿಸಲ್ಪಡುತ್ತಾರೆ. ಆದರೆ ಇವರ ಸ್ವಭಾವದಲ್ಲಿ ಕೆಲವೊಂದು ಸವಾಲುಗಳು ಇರುತ್ತವೆ. ಕೆಲವೊಮ್ಮೆ ತಮಗೆ ಬೇಕಾದ್ದನ್ನು ಪಡೆಯಲೇಬೇಕೆಂಬ ಹಠ ಮಾಡುವ ಗುಣ ಇವರಲ್ಲಿ ಕಂಡುಬರುತ್ತದೆ. ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ದೃಢವಾಗಿ ನಿಲ್ಲುವ ಈ ಸ್ವಭಾವವು ಕೆಲ ಸಂದರ್ಭಗಳಲ್ಲಿ ಸಹಾಯಕರವಾಗಬಹುದು. ಆದರೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಒತ್ತಡ ಅಥವಾ ಅಸಮಾಧಾನಕ್ಕೆ ಕಾರಣವಾಗುವ ಸಾಧ್ಯತೆಯೂ ಇರುತ್ತದೆ. ತಾಳ್ಮೆ ಮತ್ತು ಹೊಂದಾಣಿಕೆಯನ್ನು ಬೆಳೆಸಿಕೊಂಡರೆ ಈ ಹಠವನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನೊಂದು ಪ್ರಮುಖ ಗುಣವೆಂದರೆ ಇವರು ಬೇರೆಯವರನ್ನು ಬೇಗನೆ ನಂಬುವ ಸ್ವಭಾವವನ್ನು ಹೊಂದಿರುತ್ತಾರೆ. ತಮ್ಮ ನಿಷ್ಕಪಟತೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಅವರು ಎಲ್ಲರನ್ನೂ ತಮ್ಮಂತೆಯೇ ಎಂದು ಭಾವಿಸುವ ಪ್ರವೃತ್ತಿ ಇರುತ್ತದೆ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ವಂಚನೆಗೆ ಒಳಗಾಗುವ ಸಾಧ್ಯತೆಯೂ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಇವರಿಗೆ ಅತ್ಯಂತ ಅಗತ್ಯ. ಅನುಭವದಿಂದ ಪಾಠ ಕಲಿತು ನಂಬಿಕೆ ಮತ್ತು ಜಾಣ್ಮೆಯ ನಡುವೆ ಸಮತೋಲನ ಸಾಧಿಸಿದರೆ ಈ ದುರ್ಬಲತೆಯನ್ನು ಅವರು ಸುಲಭವಾಗಿ ಜಯಿಸಬಹುದು. 15ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಸೌಂದರ್ಯ, ಐಷಾರಾಮಿ ಜೀವನ, ಪ್ರೀತಿ ಮತ್ತು ಸೃಜನಾತ್ಮಕತೆಯ ಪ್ರತೀಕವಾಗಿದ್ದಾರೆ. ತಮ್ಮ ಪ್ರತಿಭೆ ಮತ್ತು ವ್ಯಕ್ತಿತ್ವದ ಮೂಲಕ ವೃತ್ತಿಪರ ಜೀವನದಲ್ಲಿ ಯಶಸ್ಸು ಸಾಧಿಸುವ ಸಾಮರ್ಥ್ಯ ಇವರಲ್ಲಿದೆ. ಹಣಕಾಸಿನ ಹರಿವು ಉತ್ತಮವಾಗಿದ್ದು, ಕುಟುಂಬ ಮತ್ತು ಪ್ರೀತಿಪಾತ್ರರಿಗೆ ಹೆಚ್ಚಿನ ಮಹತ್ವ ನೀಡುವ ಸ್ವಭಾವ ಇವರ ಜೀವನವನ್ನು ಭಾವನಾತ್ಮಕವಾಗಿ ಸಮೃದ್ಧಗೊಳಿಸುತ್ತದೆ. ಸ್ವಲ್ಪ ಎಚ್ಚರಿಕೆ, ತಾಳ್ಮೆ ಮತ್ತು ವಿವೇಕವನ್ನು ಅಳವಡಿಸಿಕೊಂಡರೆ ಈ ಸ್ತ್ರೀಯರು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಂತೋಷ, ಸ್ಥಿರತೆ ಮತ್ತು ಯಶಸ್ಸನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.